ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ಸಂಕಷ್ಟಹರ ಚತುರ್ಥಿ ಇದೆ ಸ್ನೇಹಿತರೆ. ಇದನ್ನು ವಿಘ್ನರಾಜ ಸಂಕಷ್ಟಹರ ಗಣಪತಿ ಎಂದರೆ ಸಂಕಷ್ಟಗಳ ನಿವಾರಕನಾದ ಗಣೇಶ ಎಂದು ಅರ್ಥ. ಇಲ್ಲಿ ವಿಘ್ನರಾಜ ಎಂದರೆ ವಿಘ್ನಗಳನ್ನು ಅಂದರೆ ಅಡೆತಡೆಗಳನ್ನು ನಿವಾರಿಸುವವನು ಮತ್ತು ಸಂಕಷ್ಟಹರ ಎಂದರೆ ಸಂಕಷ್ಟಗಳನ್ನು ನಿವಾರಿಸುವವನು. ಸಾಮಾನ್ಯವಾಗಿ ಸಂಕಷ್ಟಿ ಚತುರ್ಥಿಯಂದು ಭಕ್ತರು ಈ ವಿಘ್ನರಾಜ ಸಂಕಷ್ಟಹರ ಗಣಪತಿಯನ್ನು ಪೂಜಿಸ್ತಾರೆ. ಯಾಕೆಂದರೆ ಈ ದಿನವನ್ನು ಗಣೇಶನಿಗೆ ಸಮರ್ಪಿತವಾದ ಪವಿತ್ರ ದಿನವೆಂದೇ ಪರಿಗಣಿಸಲಾಗುತ್ತೆ. ವಿಘ್ನರಾಜ ಗಣೇಶನಿಗೆ ಇರುವ 108 ಹೆಸರುಗಳಲ್ಲಿ ಇದು ಒಂದು. ವಿಘ್ನಗಳು ಅಂದರೆ ಅಡೆತಡೆಗಳ ರಾಜನೆಂದೇ ಈ ಹೆಸರಿನ ಅರ್ಥ. ಸಂಕಷ್ಟಹರ ಎಂದರೆ ಇದರರ್ಥ ಸಂಕಷ್ಟಗಳನ್ನು ಅಂದರೆ ಕಷ್ಟಗಳನ್ನು ನಿವಾರಿಸುವನು. ಸಂಕಷ್ಟಿ ಚತುರ್ಥಿ ವ್ರತವು ಸಂಕಷ್ಟಗಳನ್ನು ಪರಿಹರಿಸಲು ಆಚರಿಸುವ ಒಂದು ವ್ರತ ಕೂಡ ಆಗಿದೆ. ಅದರಲ್ಲೂ ಬುಧವಾರ ಸಂಕಷ್ಟಹರ ಚತುರ್ಥಿ ಬಂದರೆ ಬಹಳನೇ ವಿಶೇಷ. ಯಾಕೆಂದರೆ ಗಣಪತಿಗೆ ಪ್ರಿಯವಾದ ದಿನ ಬುಧವಾರ. ಈ ದಿನ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದರೆ ದುಪ್ಪಟ್ಟು ಫಲಗಳು ಲಭಿಸುತ್ತೆ. ಅದರಲ್ಲೂ ಗಣೇಶ ಚತುರ್ಥಿಯ ನಂತರ ಬರುವ ಸಂಕಷ್ಟಹರ ಚತುರ್ಥಿಗೆ ತುಂಬನೇ ವಿಶೇಷವಾದ ಮಹತ್ವ ಕೂಡ ಇದೆ. ಈ ದಿನ ಗಣಪತಿಯನ್ನು ಯಾರು ಪೂಜಿಸುತ್ತಾರೋ ಅವರಿಗೆ ಕೋಟಿ ಜನ್ಮಗಳ ಪುಣ್ಯ ಫಲ ಕೂಡ ದೊರೆಯುತ್ತೆ. ಭೋಗ ಭಾಗ್ಯಗಳು ಒಲಿದು ಬರುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಈ ಸಂಕಷ್ಟಹರ ಚತುರ್ಥಿ ವ್ರತವು ಅತ್ಯುತ್ತಮ ಪರಿಹಾರ ಕೂಡ ಆಗಿದೆ. ಇಂತಹ ಶಕ್ತಿಶಾಲಿ ದಿನ ಮತ್ತೆ ಮತ್ತೆ ಬರೋದಿಲ್ಲ. ಹಾಗಾಗಿ ಈ ದಿನ ಬುಧವಾರ ದಿನ ಪ್ರಥಮ ಪೂಜಿತ ಅನುಗ್ರಹಕ್ಕಾಗಿ ತಪ್ಪದೇ ನಿಮ್ಮ ಕೈಲಾದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗತ್ತೆ. ಪ್ರತಿಯೊಂದು ಸಂಕಷ್ಟಹರ ಚತುರ್ಥಿಯನ್ನು ಒಂದೊಂದು ಹೆಸರಿಂದ ಪೂಜಿಸಿ ಆರಾಧಿಸಲಾಗುತ್ತೆ. ಹಾಗಾಗಿ ಭಾದ್ರಪದ ಮಾಸದ ಈ ಸಂಕಷ್ಟಿ ಚತುರ್ಥಿಯನ್ನು ವಿಘ್ನರಾಜ ಸಂಕಷ್ಟಹರ ಚತುರ್ಥಿ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತೆ. ಚತುರ್ಥಿ ತಿಥಿ ಸಮಯ ಸೆಪ್ಟೆಂಬರ್ 10ನೇ ತಾರೀಕು ಅಂದರೆ ಇವತ್ತು ಮಧ್ಯಾಹ್ನ 3:37 ಆರಂಭ ಆಗಿ ಸೆಪ್ಟೆಂಬರ್ 11ನೇ ತಾರೀಕು ಅಂದರೆ ನಾಳೆ ಮಧ್ಯಾಹ್ನ 12:47 ಮುಕ್ತಾಯ ಆಗುತ್ತೆ. ಇನ್ನು ಚಂದ್ರೋದಯದ ಸಮಯ ಅನ್ನೋದಾದರೆ ಇವತ್ತು ರಾತ್ರಿ 8:14 ಚಂದ್ರೋದಯ ಸಮಯವನ್ನ ಗಣಪತಿಗೆ ತೆಗೆದುಕೊಂಡು ವಿಘ್ನರಾಜ ಸಂಕಷ್ಟಹರ ಚತುರ್ಥಿಯನ್ನ ಇವತ್ತು ಬುಧವಾರದ ದಿನವೇ ಆಚರಿಸಲಾಗುತ್ತೆ. ಈ ದಿನ ಗಣಪತಿಯನ್ನ ಪೂಜಿಸಿದ್ರೆ ನಿಮ್ಮ ಕುಟುಂಬಕ್ಕೆ ರಾಜಯೋಗ ಪ್ರಾಪ್ತಿಯಾಗುತ್ತೆ. ನಿಮ್ಮ ಜೀವನದ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಗಣಪತಿಯನ್ನ ಪೂಜಿಸುವವರು ಮುಂಜಾನೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಮನೆಯನ್ನ ಸ್ವಚ್ಛಗೊಳಿಸಬೇಕು. ನಂತರ ದೇವರ ಮನೆಯಲ್ಲಿರುವ ಗಣಪತಿಯನ್ನ ಪೂಜಿಸಬೇಕು. ಹಸಿರು ಹಾಗೂ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ ಅದೃಷ್ಟ ಮತ್ತು ಐಶ್ವರ್ಯ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ. ಇನ್ನು ಗಣಪತಿಗೆ ಇಷ್ಟವಾದ ಗಿಡ ಮತ್ತು ಹೂಗಳಲ್ಲಿ ಎಕ್ಕದ ಹೂವು ಅಥವಾ ಎಕ್ಕದ ಗಿಡವು ಒಂದು. ಹಾಗಾಗಿ ಈ ದಿನ ಮನೆಯಲ್ಲಿ ನೀವು ಎಕ್ಕದ ಗಿಡವನ್ನು ನೆಟ್ಟರೆ ಬಹಳನೇ ಒಳ್ಳೆಯದು. ಇದರ ಜೊತೆಯಲ್ಲಿ ಈ ದಿನ ಎಕ್ಕದ ಗಿಡಕ್ಕೆ ಅರಿಶಿಣ ಮಿಶ್ರಿತ ನೀರನ್ನು ಹಾಕಬೇಕು. ಇದರಿಂದ ಮದುವೆಗಾಗಿ ಕಾಯುತ್ತಿರುವ ಅಥವಾ ಬೇಗ ಮದುವೆಯಾಗಲು ಬಯಸುವವರಾದರೆ ಶೀಘ್ರವೇ ಕಂಕಣ ಬಲ ಅನ್ನೋದು ಕೂಡಿ ಬರುತ್ತೆ. ಈ ದಿನ ತಪ್ಪದೆ ಗಣಪತಿಗೆ ಗರಿಕೆಯನ್ನು ಅರ್ಪಿಸಬೇಕು. ಇನ್ನು ಮನೆಯಲ್ಲಿ ಗಣಪತಿಯ ವಿಗ್ರಹವಿದ್ದರೆ ಈ ದಿನ ನೀವು ಹಾಲಿನಿಂದ ಅಭಿಷೇಕವನ್ನು ಮಾಡಿ ಗಣಪತಿಗೆ ಧೂಪವನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಬೆಳಗಿಸಿದ್ರೆ ಸಾಲದ ಸಮಸ್ಯೆಗಳು ಕ್ರಮೇಣವಾಗಿ ನಿವಾರಣೆ ಆಗುತ್ತೆ. ಇನ್ನು ಗಣಪತಿಗೆ ಅತೀ ಇಷ್ಟವಾದವು ಅದರಲ್ಲಿ ಸಿಂಧೂರ ಕೂಡ ಒಂದು. ಅದರಿಂದ ಗಣಪತಿಗೆ ಸಿಂಧೂರ ಅರ್ಪಿಸಿದರೆ ನಿಮ್ಮ ಮಕ್ಕಳ ಭವಿಷ್ಯ ಉತ್ತಮವಾಗುತ್ತೆ. ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳು ಕೂಡ ಬರಲ್ಲ. ಇನ್ನು ಈ ಸಂಕಷ್ಟಹರ ಚತುರ್ಥಿಯ ದಿನದಂದು ಗಣಪತಿ ದೇವಾಲಯದಲ್ಲಿ 21 ಪ್ರದಕ್ಷಿಣೆಗಳನ್ನು ಮಾಡಿದ್ರೆ ಸಕಲ ಸೌಭಾಗ್ಯಗಳು ಕೂಡ ದೊರೆಯುತ್ತೆ. ಇನ್ನು ನಿಮ್ಮ ಜಾತಕದಲ್ಲಿ ಏನೇ ದೋಷಗಳಿದ್ರು ಅಥವಾ ಮಂಗಳ ದೋಷಗಳಿದ್ರು ತೊಂದರೆಗಳಿದ್ರು ಈ ದಿನ ಶಮಿ ಮರಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ಸಾಕು, ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ವಿಘ್ನರಾಜ ಸಂಕಷ್ಟಹರ ಚತುರ್ಥಿಯ ದಿನ ಸಂಜೆ ನೀವು ಬೆಲ್ಲದ ದೀಪ ಆರಾಧನೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಅಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ನೀವು ಎಕ್ಕದ ಎಲೆಯ ಮೇಲೆ ಅರಿಶಿಣದಿಂದ ಸ್ವಸ್ತಿಕನ್ನು ಬರೆದು ಅದರ ಮೇಲೆ ಬೆಲ್ಲದ ಅಚ್ಚನ್ನು ಇಟ್ಟು ಬೆಲ್ಲದ ಅಚ್ಚಿಗೂ ಕೂಡ ಅರಿಶಿಣ ಕುಂಕುಮವನ್ನು ಇಟ್ಟು ನೀವು ತುಪ್ಪವನ್ನು ಹಾಕಿ ಬೆಲ್ಲದ ದೀಪ ಆರಾಧನೆ ಮಾಡಬೇಕಾಗತ್ತೆ. ಈ ರೀತಿಯಾಗಿ ದೀಪ ಆರಾಧನೆ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಗಣೇಶನ ಸಂಪೂರ್ಣ ಅನುಗ್ರಹ ಕೂಡ ಲಭಿಸುತ್ತೆ. ನೆನಪಿರಲಿ, ಈ ದಿನ ದೀಪಕ್ಕೆ ಯಾವುದೇ ರೀತಿಯ ಎಣ್ಣೆಗಳನ್ನು ಹಾಕಕ್ಕೆ ಹೋಗ್ಬೇಡಿ, ತುಪ್ಪವನ್ನೇ ಮಾತ್ರ ಹಾಕಬೇಕಾಗತ್ತೆ. ಇನ್ನು ನೈವೇದ್ಯಕ್ಕೆ ಕೂಡ ನೀವು ಬೆಲ್ಲವನ್ನು ಇಡ್ಬೋದು. ಹಾಗೆಯೇ ಈ ದಿನ ಕಡಲೆಕಾಳನ್ನು ಇಡೋದಾಗಲಿ ಕಡಲೆಕಾಳು ಆಹಾರವನ್ನು ನೀವು ಗಣಪತಿಗೆ ಅರ್ಪಣೆಯನ್ನು ಕೂಡ ಮಾಡಬಹುದು. ಇನ್ನು ಗಣೇಶನಿಗೆ ತುಪ್ಪ ಬೆಲ್ಲವನ್ನು ನೈವೇದ್ಯ ಮಾಡಿ ನಂತರ ಅದನ್ನು ಗೋವಿಗೆ ಗೋಗ್ರಾಸದ ರೀತಿಯಲ್ಲಿ ತಿನ್ನಿಸಬೇಕು. ಇದರಿಂದ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ಅನ್ನೋದು ನೆಲೆಸುತ್ತೆ. ಇನ್ನು ನೆನೆಸಿದ 21 ಕಡಲೆಕಾಳಿನ ಆಹಾರವನ್ನು ತಯಾರಿಸಿ ಗಣೇಶನಿಗೆ ಅರ್ಪಿಸಿದ್ರೂ ನಿಮ್ಮ ಇಷ್ಟಾರ್ಥ ನೆರವೇರೋದು, ಉತ್ತಮ ಫಲಗಳನ್ನು ಪಡೆಯಬಹುದು.
ಇನ್ನು ಇವತ್ತು ನೀವು ಶ್ರದ್ಧಾ ಭಕ್ತಿಯಿಂದ ಎಕ್ಕದ ಎಲೆಯನ್ನು ತಂದು ಅದಕ್ಕೆ ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅರಿಶಿಣ ಕುಂಕುಮವನ್ನು ಹಚ್ಚಿ ಮನೆ ಮುಖ್ಯ ದ್ವಾರದ ಬಾಗಿಲಿಗೆ ಕಟ್ಟಿದರೆ ಬಹಳನೇ ಅದೃಷ್ಟ, ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳಿದ್ರೂ ನಿವಾರಣೆ ಆಗುತ್ತೆ, ಮನೆಯಲ್ಲಿ ಸಂಪತ್ತು ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ. ಇನ್ನು ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ನೀವು ಏನಾದರೂ ಬಳಲ್ತಾ ಇದ್ದರೆ ಈ ಸಂಕಷ್ಟಹರ ಚತುರ್ಥಿ ದಿನದಂದು ರಾತ್ರಿ ಸಮಯದಲ್ಲಿ ಚಂದ್ರನನ್ನು ನೋಡುತ್ತಾ ಚಂದ್ರನಿಗೆ ಹಾಲಿನಿಂದ ಆರ್ಘ್ಯವನ್ನು ಸಮರ್ಪಿಸಬೇಕಾಗತ್ತೆ. ಅನಾರೋಗ್ಯ ಸಮಸ್ಯೆಗಳೆಲ್ಲ ದೂರವಾಗಿ ಉತ್ತಮ ಆರೋಗ್ಯ ಅನ್ನೋದು ಲಭಿಸುತ್ತೆ. ಇನ್ನು ವೀಳ್ಯದೆಲೆಯಲ್ಲಿ ಹಣವನ್ನು ಆಕರ್ಷಿಸುವ ಶಕ್ತಿ ಕೂಡ ಇದೆ. ಹಾಗಾಗಿ ಈ ದಿನ ನೀವು ಗಣೇಶನಿಗೆ ವೀಳ್ಯದೆಲೆಯನ್ನು ಅರ್ಪಿಸೋದ್ರಿಂದ ಸಂಪತ್ತು ಅನ್ನೋದು ವೃದ್ಧಿ ಆಗುತ್ತೆ. ಇನ್ನು ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮ್ಮ ಕುಟುಂಬಕ್ಕೆ ಸುಖ ಸಂತೋಷ ಸಂಪತ್ತು ಬರಲು, ಮನೆಯಲ್ಲಿರುವ ಅಷ್ಟ ದಾರಿದ್ರ್ಯಗಳು ದೂರವಾಗಿ ಹಣವು ವೃದ್ಧಿಯಾಗಲು ನಿಮ್ಮ ಮನೆಗೆ ಬರಬೇಕೆಂದರೆ ಈ ಸಂಕಷ್ಟಹರ ಚತುರ್ಥಿಯ ದಿನದಂದು ಒಂದು ನಿಂಬೆ ಹಣ್ಣನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಿ ಗಣಪತಿಯ ಅನುಗ್ರಹದಿಂದ ನಿಮ್ಮ ಮನೆಗೆ ಸಮೃದ್ಧಿ ಅನ್ನೋದು ಲಭಿಸುತ್ತೆ. ಇನ್ನು ಕೆಂಪು ಬಣ್ಣದ ಹೂಗಳಿಂದ ಗಣಪತಿಯನ್ನು ಪೂಜಿಸಿದರೆ ನಿಮ್ಮ ಪೂಜೆಗೆ ದುಪ್ಪಟ್ಟು ಪುಣ್ಯ ಸಿಗುತ್ತೆ. ಅದರಲ್ಲೂ ಗಣಪತಿ ಪೂಜೆಯಲ್ಲಿ ದಾಸವಾಳ ಹೂವಿದ್ರೆ ತುಂಬನೇ ಶ್ರೇಷ್ಠ. ನಿಮ್ಮ ಇಷ್ಟಾರ್ಥಗಳು ಈಡೇರಲು ನೀವು ದಾಸವಾಳದ ಹೂಗಳನ್ನ ಗಣಪತಿಗೆ ಪೂಜಿಸಿದ್ರೆ ಸಾಕು, ಅದ್ಭುತ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ. ಇನ್ನು ಪ್ರತಿ ಕುಟುಂಬದಲ್ಲೂ ಕಷ್ಟ ನಷ್ಟಗಳು ಇದ್ದೇ ಇರುತ್ತವೆ. ಆದ್ದರಿಂದ ನಿಮ್ಮ ಮನಸ್ಸಿನ ಆಸೆಗಳು ಈಡೇರಲು ಮತ್ತು ನಿಮ್ಮ ಎಲ್ಲ ಕಷ್ಟಗಳು ತಕ್ಷಣವೇ ದೂರವಾಗಬೇಕು, ಮನಸ್ಸಿಗೆ ಸ್ಫೂರ್ತಿ ಆಗಬೇಕು. ಗಣಪತಿಗೆ ನಮಸ್ಕರಿಸಿ ಮನೆಯಲ್ಲಿ 2 ದೀಪಗಳನ್ನು ಬೆಳಗಿಸಬೇಕಾಗತ್ತೆ. ಹಿತ್ತಾಳೆ ಅಥವಾ ಮಣ್ಣಿನ ದೀಪಕ್ಕೆ ಹಸುವಿನ ತುಪ್ಪವನ್ನು ಸೇರಿಸಿ 5 ಬತ್ತಿಗಳಿಂದ ದೀಪ ಆರಾಧನೆಯನ್ನು ಮಾಡಬೇಕಾಗತ್ತೆ. ನಂತರ ವೀಳ್ಯದೆಲೆಯ ಮೇಲೆ ₹1 ನಾಣ್ಯವನ್ನು ಇಟ್ಟು ಆ ನಾಣ್ಯದ ಮೇಲೆ ಗಣಪತಿ ಅಷ್ಟೋತ್ತರ ಹೇಳುತ್ತಾ ಒಂದೊಂದು ಅಷ್ಟೋತ್ತರಕ್ಕೂ 1 ಬಾರಿ ಕುಂಕುಮವನ್ನು ನಾಣ್ಯದ ಮೇಲೆ ಹಾಕುತ್ತಾ ಗಣಪತಿ ಅಷ್ಟೋತ್ತರದ ಸಮೇತ ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ. ಈ ಪೂಜೆ ಮುಗಿದ ಬಳಿಕ ಪ್ರತಿಯೊಬ್ಬರು ಹಣೆಗೆ ಹಚ್ಕೊಳ್ಬೇಕು. ಕುಂಕುಮಾರ್ಚನೆ ಮಾಡಿರುವ ಈ ಕುಂಕುಮಕ್ಕೆ ಬಹಳನೇ ಶಕ್ತಿ ಇರುತ್ತೆ. ಈ ಕುಂಕುಮವನ್ನು ಒಂದು ಡಬ್ಬಿಯಲ್ಲಿ ಹಾಕಿಟ್ಟು ಪ್ರತಿದಿನ ನೀವು ಸ್ನಾನದ ನಂತರ ಪ್ರಥಮ ಪೂಜಿತನ ಸ್ಮರಿಸಿ ಈ ಕುಂಕುಮವನ್ನು ಹಣೆಗೆ ಹಚ್ಕೋಬೇಕಾಗತ್ತೆ. ಇನ್ನು ಕೆಲಸದಲ್ಲಿ ಯಶಸ್ಸು, ಉತ್ತಮ ಆರೋಗ್ಯ, ಸಂಪತ್ತು ವೃದ್ಧಿಸುವ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಏನೇ ಕೋರಿಕೆಗಳಿದ್ರೂ ಖಂಡಿತ ಗಣಪತಿ ಅನುಗ್ರಹದಿಂದ ನೆರವೇರುತ್ತೆ. ಈ ಪರಿಹಾರವನ್ನು ಸಂಕಷ್ಟಹರ ಚತುರ್ಥಿ ವ್ರತ ಮಾಡುವವರ ಜೊತೆಗೆ ಯಾರೇ ಇದ್ರೂ ಕೂಡ ಈ ವ್ರತವನ್ನು ಮಾಡೋದ್ರಿಂದ, ಅದರಲ್ಲೂ ನೀವು ಇವತ್ತು ಸಂಕಷ್ಟಹರ ಗಣಪತಿ ವ್ರತ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ಈ ರೀತಿ ಕುಂಕುಮಾರ್ಚನೆ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಯಾವುದೇ ಒಳ್ಳೆಯ ಕೆಲಸಕ್ಕೆ ಹೋಗ್ಬೇಕಂದ್ರೆ ಆ ಕುಂಕುಮವನ್ನು ಹಣೆಗೆ ಇಟ್ಕೊಂಡು ಹೋಗ್ಬೋದು. ಇನ್ನು ನೀವು ಈ ದಿನ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಸಂಜೆ ತುಪ್ಪದ ದೀಪವನ್ನು ಬೆಳಗಿಸಿದ್ರೆ ತುಂಬನೇ ಒಳ್ಳೆಯದು. ಇನ್ನು ಪೂಜೆಯ ಸಮಯದಲ್ಲಿ ಗಣಪತಿಗೆ ಸಂಬಂಧಪಟ್ಟ ಗಣೇಶ ಅಷ್ಟೋತ್ತರ, ಗಣಪತಿ ಉಪನಿಷತ್ತು, ವೇದ ಮಂತ್ರಗಳನ್ನು ಪಠಿಸ್ಬೋದು. ಇನ್ನು ಸಂಕಷ್ಟಹರ ಸ್ತೋತ್ರ, ವಕ್ರತುಂಡ ಮಹಾಕಾಯ ಅಥವಾ ಯಾವುದಾದರೂ ಗಣಪತಿಗೆ ಸಂಬಂಧಪಟ್ಟ ಮಂತ್ರವನ್ನು ಶ್ಲೋಕಗಳನ್ನು ಸಂಕಷ್ಟಹರ ಚತುರ್ಥಿ ವೇಳೆ ಪಠಿಸಬಹುದು. ಉದ್ಯೋಗದಲ್ಲಿ ಪ್ರಮೋಷನ್ ಬೇಕಿರೋರು, ವ್ಯಾಪಾರದಲ್ಲಿ ಲಾಭ ಬೇಕಿರೋರು ಈ ಸಂಕಷ್ಟಹರ ಚತುರ್ಥಿಯಂದು ಗೋಮಾತೆಗೆ ಹಸಿರು ಹುಲ್ಲನ್ನು ಆಹಾರವಾಗಿ ತಿನ್ನಿಸಬೇಕಾಗತ್ತೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನದಕ್ಕೆ ಹೋಗಬೇಕು. ಯಾವುದೇ ಗಣಪತಿ ದೇವಾಲಯಕ್ಕೆ ಹೋಗಿ ನೀವು ಅಲ್ಲಿರುವ ಬ್ರಾಹ್ಮಣರಿಗೆ ನೀವು ಎಳ್ಳನ್ನು ದಾನ ಮಾಡಿ. ಈ ದಿನ ಮಾಡುವ ದಾನ ಧರ್ಮಗಳಿಂದ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹಸಿದ ಬಡವರಿಗೆ ಆಹಾರವನ್ನು ಕೂಡ ದಾನ ಮಾಡಬೇಕಾಗತ್ತೆ. ಇದೇ ರೀತಿ ಈ ಸಂಕಷ್ಟಹರ ಚತುರ್ಥಿಯಂದು ನಿಮ್ಮ ಮನೆಯಲ್ಲಿ ಸಾಂಬ್ರಾಣಿ ಧೂಪವನ್ನು ಹಾಕಿ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ದೂರವಾಗುತ್ತೆ. ಇನ್ನು ಈ ದಿನ ಸಂಜೆ ನೀವು ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ತಪ್ಪದೆ ಆರ್ಘ್ಯವನ್ನು ಅರ್ಪಿಸಿ ನೀವು ನಮಿಸಿ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಸಂಪೂರ್ಣಗೊಳಿಸಬೇಕಾಗತ್ತೆ. ಒಂದು ವೇಳೆ ನೀವು ವ್ರತವನ್ನು ಮಾಡದೇ ಇದ್ದರೂ ಕೂಡ ನೀವು ಈ ದಿನ ನೀವು ಪರಿಹಾರವನ್ನು ಮಾಡಿದ್ರೆ ದುಪ್ಪಟ್ಟು ಫಲ ಸಿಗುತ್ತೆ. ಗಣೇಶನ ಸಂಪೂರ್ಣ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ. ಮತ್ತೆ ವಿಘ್ನರಾಜ ಸಂಕಷ್ಟಹರ ಚತುರ್ಥಿ ಇದೆ. ಹಾಗಾಗಿ ಎಲ್ಲರೂ ಗಣೇಶನ ಪೂಜೆ ಮಾಡ್ಕೊಳ್ಳಿ, ಎಲ್ಲ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.